ಇನ್ನು ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಎನ್ಎಸ್ಯುಐ ಅವರು ದೂರನ್ನು ಕೊಟ್ಟಿದ್ದಾರೆ. ಉಡುಪಿ ಎಸ್ಪಿಗೆ ದೂರನ್ನು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ ಎನ್ಎಸ್ಯುಐ. ಭಾಷಣಕ್ಕೆ ಅವಕಾಶ ಕೊಡಬೇಡಿ ಅಂತ ಎನ್ಎಸ್ಯುಐ ಅವರು ದೂರನ್ನು ಕೊಟ್ಟಿದ್ರು. ಯಾಕೆ ಅಂದರೆ ಸೌಹಾರ್ದತೆ ಕೆಡಿಸುವ ದ್ವೇಷ ಭಾಷಣವನ್ನು ನಡೆಸ್ತಕ್ಕಂಥ ಆರೋಪ. ಇವರು ಯಾವಾಗಲೂ ಕೂಡ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಈ ಭಾಗದಲ್ಲಿ ತುಂಬ ಸೂಕ್ಷ್ಮ ಪ್ರದೇಶಗಳು. ಇದು ಕೋಮು ಸೌಹಾರ್ದ ಪ್ರದೇಶಗಳಲ್ಲ, ಕೋಮು ಸೂಕ್ಷ್ಮ ಪ್ರದೇಶಗಳು. ಇಲ್ಲಿ ಭಾಷಣಕ್ಕೆ ಅವಕಾಶ ಕೊಟ್ಟರೆ ಕೋಮು ಸೌಹಾರ್ದತೆ ಕೆಡುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇದೇ ಆಗಿದೆ. ಹಾಗಾಗಿ ಕೊಡಬೇಡಿ ಅಂತ. ಅದರಂತೆ ಈಗ ಪೊಲೀಸರು ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದರು. ಕಾರ್ಯಕ್ರಮದ ಆಯೋಜಕರು ನಿರಂಜನ್ ಶೆಟ್ಟಿ ಅವರೆಲ್ಲ ನಾವು ಏನೇ ಮಾಡಿದ್ರು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂತ ಹೊರಟಿದ್ರು. ಕೊನೆಗೆ ಇವಾಗ ಷರತ್ತಿನ ಅನುಮತಿಯನ್ನು ಕೊಟ್ಟಿದ್ದಾರೆ. ಷರತ್ತುಗಳನ್ನು ಹಾಕಿದ್ದಾರೆ. ಏನಂತ? ಕೇವಲ ನಿಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಏನಿದೆ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು. ಕೋಮು ಸೌಹಾರ್ದತೆಯನ್ನು ಕದಡುವ ಅಥವಾ ರಾಜಕೀಯ ವ್ಯಕ್ತಿಗಳ ಹೆಸರನ್ನು ಬಳಸಿಕೊಳ್ಳುವ ರೀತಿಯಲ್ಲಿ ನಿಮ್ಮ ಭಾಷಣ ಇರಬಾರ್ದು ಅಂತ.